ವೀಕ್ಷಕರೇ, ತಿಲಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಭೀಕರ ಟ್ರಿಪಲ್ ಮರ್ಡರ್ ಕೇಸ್ ದಾಖಲೆಯಾಗಿದೆ. ಈ ಒಂದು ಕೇಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಂತಾ ಹೋದ್ರೆ ನಮ್ಮ ಮೈ ಬೆಚ್ಚಿ ಬೀಳಿಸುತ್ತೆ. ಯಾಕೆ ಅಂತ ಅಂದ್ರೆ ಈತನ ಹೆಸರು ಅಕ್ಷಯ್ ಅಂತ ಹೇಳಿ. ಈತ ತನ್ನ ಹೆತ್ತ ತಂದೆ ತಾಯಿ ಮತ್ತು ಒಡ ಹುಟ್ಟಿದ ತಂಗಿಯನ್ನ ಕೊಂದು ಹಾಕಿದ್ದಾನೆ. ಎಷ್ಟು ರೋಚಕವಾಗಿ ಕೊಂದಿದ್ದಾನೆ ಅಂತ ಅಂದ್ರೆ ನಾನು ಹೇಳ್ತೀನಿ ನೋಡಿ. 27 ಜನವರಿ 2026ರಂದು 3 ಜನ ಆಸ್ಪತ್ರೆಗೆ ಹೋಗಿದ್ದಾರೆ. ಆಸ್ಪತ್ರೆಯಿಂದ ಮತ್ತೆ ಮರಳಿ ಬಂದಿಲ್ಲ ಅನ್ನುವಂತಹ ಒಂದು ಕಂಪ್ಲೇಂಟ್ ನ ಅಕ್ಷಯ್ ತಿಲಕ್ ನಗರ್ ಪೊಲೀಸ್ ಠಾಣೆಯಲ್ಲಿ ದಾಖಲೆ ಮಾಡಿದ್ದಾನೆ. ಅದಾದ ನಂತರ ಇನ್ವೆಸ್ಟಿಗೇಷನ್ ಎಲ್ಲ ಸಹ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಅಲ್ಲಿ ಅಕ್ಷಯ್ ಕೊಡ್ತಾ ಇರುವಂತಹ ಹೇಳಿಕೆಯಲ್ಲಿ ತುಂಬಾ ಅನುಮಾನ ಉಂಟು ಮಾಡ್ತಾ ಇತ್ತು ಅಲ್ಲಿನ ಪೊಲೀಸ್ ಅವರಿಗೆ. ಅನುಮಾನ ಉಂಟು ಮಾಡ್ತಾ ಇರೋ ಕಾರಣದಿಂದ ಈ ಒಂದು ಕೇಸ್ ಮೇಲೆ ಇನ್ನಷ್ಟು ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ತಿಳಿದು ಬರೋದು ಏನು ಅಂತ ಅಂದ್ರೆ ಅಕ್ಷಯ್ ತನ್ನ ತಂದೆ ತಾಯಿ ಮತ್ತು ತಂಗಿಯನ್ನ ಕೊಂದಿದ್ದಾನೆ ಅಂತ. ಈಗ ಕೊಂದಿರೋದು ಅವನೇ ಅಂತ ಗೊತ್ತಾಗಿದೆ, ಆದ್ರೆ ಯಾಕೆ ಅಂತ ಇನ್ನ ತಿಳಿದು ಬಂದಿಲ್ಲ. ಆದ್ರೆ ಈತ ಅವರ 3 ಜನವನ್ನ ಕೊಂತಿ ಎಲ್ಲಿ ಹೂತಾಕಿದ್ದಾನೆ ಅನ್ನೋದು ಇಲ್ಲಿನ ಮೇನ್ ಪಾಯಿಂಟ್ ಆಗುತ್ತೆ. ಎಲ್ಲಿ ಹೂತಾಕಿದ್ದಾನೆ ಅಂತ ಅಂದ್ರೆ ಅವರೇ ವಾಸ ಮಾಡ್ತಾ ಇದ್ದಂತಹ ಮನೆಯ ಹಾಲ್ನ ನೆಲವನ್ನ ಅಗದಿ ಅಲ್ಲಿ 3 ಜನದ ಶವವನ್ನ ಪತ್ತೆಯಾಗಿದೆ. ಇವಾಗ ತಾನು ವಾಸ ಮಾಡುವಂತಹ ಮನೆಯ ಹಾಲ್ನಲ್ಲಿ ಅವನು ಸ್ಮಶಾನವನ್ನ ಮಾಡಿದ್ದಾನೆ. ಯಾವ ರೀತಿ ಕೊಂದಿದ್ದಾನೆ ಅಂತ ಅಂದ್ರೆ ಮೊದಲಿಗೆ ತಾಯಿ ಮನೆಯಲ್ಲೇ ಇರ್ತಾಳೆ. ಮನೆಯಲ್ಲೇ ಇರುವಂತಹ ಕಾರಣದಿಂದ ತಾಯಿಯ ಕುತ್ತಿಗೆಯನ್ನ ಸೀಳಿ ಅವಳನ್ನ ಕೊಠಡಿಯಲ್ಲಿರಿಸಿದ್ದಾನೆ. ಅದಾದ ನಂತರ ತಂಗಿಗೆ ಫೋನ್ ಮಾಡ್ತಾನೆ, ನಾನು ನಿನ್ಗೋಸ್ಕರ ಒಂದು ಗಿಫ್ಟ್ನ ತಂದಿದ್ದೀನಿ, ಬೇಗ ಮನೆಗೆ ಬಾ ಅಂತ ಹೇಳ್ತಾನೆ. ತಂಗಿ ತನ್ನ ಅಣ್ಣ ಏನೋ ಒಂದು ಗಿಫ್ಟ್ ಕೊಡ್ತಾನೆ ಅಂತ ಹೇಳಿ ತುಂಬಾ ಖುಷಿಯಿಂದ ಮನೆಗೆ ಬರ್ತಾಳೆ. ಆದ್ರೆ ಮನೆಗೆ ಬಂದಿದ ತಕ್ಷಣ ತನ್ನ ತಂಗಿಯ ಕುತ್ತಿಗೆಯನ್ನ ಸೀಳಿ ಮತ್ತೆ ಕೊಂದು ಹಾಕಿ ಅವಳನ್ನು ಸಹ ಕೊಠಡಿಯಲ್ಲಿರಿಸ್ತಾನೆ. ಅದಾದ ನಂತರ ತಂದೆ ಬರ್ತಾನೆ ಮನೆಗೆ ಬಂದು ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ. ಟಿವಿ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ತನ್ನ ತಂದೆಯ ಕುತ್ತಿಗೆಯನ್ನ ಕೊಂದು ಹಾಕಿದ್ದಾನೆ. ಕುತ್ತಿಗೆಯನ್ನ ಚೂರಿಯಿಂದ ಕೊಂದು ಹಾಕಿದ್ದಾನೆ. ಇದೆಲ್ಲ ಆದ ನಂತರ ತನ್ನ ತಂದೆಯ ತೊಡೆಯನ್ನ 2 ಭಾಗ ಮಾಡಿ ಹೂತಾಕಿದ್ದಾನೆ. ತೊಡೆಯ ಚರ್ಮವನ್ನ ತೆಗೆದಿ ಅದನ್ನ ರೋಲ್ ಮಾಡಿ ಸಪರೇಟ್ ಆಗಿ ಇಟ್ಟಿರೋದನ್ನ ನಾವಿಲ್ಲಿ ಕಾಣ್ಬೋದಾಗುತ್ತೆ. ಇವಾಗ ಇಷ್ಟೆಲ್ಲ ಮಾಡಿ 3 ಜನರ ಹೆಣವನ್ನ ಎಲ್ಲಿ ಹಾಕೋದು ಅಂತ ತಿಳಿದೆ ತನ್ನ ಮನೆಯ ಹಾಲ್ನಲ್ಲೇನೆ ಆ ನೆಲವನ್ನ ಅಗದಿ ನೀಟಾಗಿ 3 ಹೆಣಗಳನ್ನ, ತಂದೆ ತಾಯಿ ತಂಗಿ 3 ಹೆಣಗಳನ್ನ ಒಳಗೆ ಹಾಕಿ ಸಮಾಧಿಯನ್ನ ಮುಚ್ಚಿ ಮತ್ತೆ ಗ್ರೈನೈಟ್ ಟೇಲ್ಸ್ ಅನ್ನ ಹಾಕಿದ ನಂತರ ಏನೂ ತಿಳಿದಿಲ್ಲ ನನಗೆ ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ಹೋಗ್ಬಿಟ್ಟು ಈ ಕೇಸ್ನ ಫೈಲ್ ಮಾಡ್ತಾರೆ. ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿ ಕೇಸ್ನ ದಾಖಲೆ ಮಾಡ್ತಾನೆ. ಆದ್ರೆ ಇಲ್ಲಿ ಈ ಒಂದು ಸಂಗತಿ ಇವಾಗ ಬಯಲಾಗ್ತಾ ಇದೆ. ಆದ್ರೆ ಈತ ಏನಕ್ಕೆ ಈ ತರ ಮಾಡ್ದ, ಏನಕ್ಕೆ ಇಷ್ಟು ಭೀಕರವಾಗಿ ಕೊಲ್ಲುವಂತಹ ಕಾರಣ ಆದ್ರೂ ಏನಾಗಿದೆ ಇಲ್ಲಿ? ಇವನೇನಾದ್ರೂ ಸೈಕೋಪಾತ ಅಥವಾ ಇವ್ರ 3 ಜನದಿಂದ ಇವನ್ ಜೀವನಕ್ಕೆ ತೊಂದರೆ ಆಗ್ತಿತ್ತ, ಅಥವಾ ಇದರಿಂದ ಇರೋ ಕಾರಣ ಏನು? ಆಸ್ತಿ ವಿಷಯ ಆಗಿರಬಹುದಾ, ಅಥವಾ ಇವನೇನಾದ್ರೂ ಸೈಕೋಪಾತ ಅಂತ ಇನ್ನ ತಿಳಿದು ಬಂದಿಲ್ಲ. ಈ ಒಂದು ವಿಷಯದ ಬಗ್ಗೆ ತಿಲಕ್ ನಗರ್ ಪೊಲೀಸ್ ಠಾಣೆಯವರು ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕಬೇಕಾಗುತ್ತೆ. ಈ ಒಂದು ಕೇಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕಿದ ನಂತರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದೇ ರೀತಿಯಾದಂತಹ ಒಂದು ಲೈವ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸಾರ್ವಭೌಮ ಟಿವಿ.